ಹೊಟ್ಟೆ ಉರ್ಕೊಂಡು ಗಂಡ ಹೆಂಡ್ತಿ ಇಬ್ರು ಹಿಂಗೆ ಹಾಳಾಗಿ ಹೋಗೋದೇನ ಅಲ್ಲ. ಬಂದಾಲೆ ಈ ಹಣ್ಣಿಗೆ ಹೇಳ್ಕೊಡ್ತಾ ಇದ್ದೀರಲ್ಲ ನೀವು. ಹೊಟ್ಟೆ ಉರ್ಕೊಂಡವ್ರು ಅದು ಎಲ್ಲಿರ್ತೀರೋ ಅಲ್ಲೇ ಇರ್ತೀರ. ನಾವೇ ನಿಮ್ಗೆಲ್ಲ ಹೇಳ್ತಿದ್ದು. ಏಯ್ ಮುಚ್ಚೆ ಬಾಯಿ, ನನಗಲ್ಲಂತೆ ನನಗಲ್ವಾ ಸಂಗೀತಕ್ಕ ಹೇಳ್ತಿದ್ದು ಇವಳು. ನಮಗೆ ತಾನೇ ಹೇಳ್ತಿದ್ದು ನೀನು ಕೆಲ್ಸಕ್ಕೆ ಹೋಗ್ಬೇಡಣ, ಎಲ್ಲ ನೀನೇ ಸ್ವಂತವಾಗಿ ಮಾಡು, ನೀನು ಯಾಕೆ ಅವ್ರಿಗೆ ಕೆಲಸ ಮಾಡ್ಕೊಡ್ತೀಯ, ಅವ್ರು ಮುಂದುವರಿತಾರೆ ಅಂತ ಹೇಳ್ತೀಯಲ್ಲ. ಮತ್ತು ನಮಗೆ ದೇವರು ಏನೋ ಒಂದು ಅನುಕೂಲ ಕೊಟ್ಟವನೇ ನಾವು ಮಾಡ್ಕೊಂತಿದ್ದೀವಿ, ನಾವು ಕಷ್ಟಪಟ್ಟು ದುಡಿತೀವಿ, ಮುಂದುವರಿತಿದ್ದೀವಿ. ನಿನಗೇನೇ ಹೊಟ್ಟೆ ಉರಿ, ನಿನಗೇನು ಹೊಟ್ಟೆ ಉರಿ ಅಂತ ಹೇಳಿ. ನಾವೇನೋ ದೇವ್ರು ನಮ್ಗೇನೋ ಒಂದು ಅನುಕೂಲ ಕೊಟ್ಟಿದ್ದಾನೆ, ದುಡ್ಕೊಂತಾ ಇದ್ದೀವಿ. ಅದನ್ನು ನೋಡಿ ನೀನು ಹೊಟ್ಟೆ ಉರ್ಕೊಂಡ್ರೆ ನೀನು ಹಿಂಗೆ ಹಾಳಾಗಿ ಹೋಗೋದೇನೆ. ನೋಡಿ 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 ಚೆನ್ನಾಗಿರೋರು ನೋಡಿ ಹಿಂಗೆ ಹಾಳಾಗಿ ಹೋಗೋದೇನೆ ನೀವು. ನೀನು ಹೆಂಡತಿ ಮಾತು ಕೇಳಿ ನೀನು ಯಾವತ್ತೂ ಉದ್ಧಾರ ಆಗಲ್ಲ ಕಣೋ. ಎಷ್ಟು ವರ್ಷದಿಂದ ನೀನು ಕೆಲಸ ಹುಡುಕ್ತಾ ಇದೀಯಾ? ಯಾವಾಗಿಂದ ಹುಡುಕ್ತಾ ಇದೆಯಾ ನೀನು ಕೆಲಸನ? ಒಂದು ಮಗು ಆದ್ರೂ ನೀನು ಕೆಲಸ ಹುಡುಕ್ತಾನೆ ಇದೆಯಲ್ಲ, ಯಾವುದಾದ್ರೂ ಕೆಲಸ ನೆಟ್ಟಿಗೆ ಮಾಡ್ಕೊಂಡು ಹೋಗ್ತೀಯಾ? ಇಲ್ಲ, ನಿಮಗೆ ಮೈ ನೋಯಿಸ್ಕೊಂಡಲೇ ದುಡ್ಡು ಕೂತ್ಕೊಂಡಿತ್ತಾಗೆ ಬರೋದಾಗಬೇಕು. ಒಂದು ತಟ್ಟಿಗಟ್ಟಲೆ ಬರೋದಾಗಬೇಕು. ಮೈ ನೋವಿಲ್ದಂಗೆ ಆರಾಮಾಗಿ ದುಡ್ಡು ಬರೋದಾದರೆ ನಾವು ಆರಾಮಾಗಿ ಮಜಾ ಮಾಡ್ತೀವಿ ಅಂತ ಹೇಳ್ತೀರ. ಕಷ್ಟಪಟ್ಟು ದುಡಿಯೋದಕ್ಕೆ ಆಗೋದಿಲ್ಲ ನಿಮ್ಮ ಕೈಲಿ. ನಾವು ದುಡಿತೀವಿ, ನಮಗೂ ಗೊತ್ತೈತೆ. ನೀವೇನು ಅವೆಲ್ಲ ಹೇಳ್ಬೇಡ್ರಿ. ಮತ್ತೆ ಅಲ್ಲ, ನನಗೇನೋ ನೀವೇಂದನ ಕೆಲಸ ಕೊಟ್ರಾ ಏನು? ನಾವು ಏನು ಅಣ್ಣ ತಮ್ಮಂದ್ರೆ ಅಲ್ಲ ಅನ್ನೋ ಥರ ಬೇರೆಯವ್ರನ್ನ ಅನ್ನೋ ಥರ ನೋಡ್ತಾ ಇದ್ದೀರಲ್ಲ ನೀವು. ಮತ್ತು ನಿನಗೇನಾದರೂ ಅಣ್ಣ ಅನ್ನೋದು ಇದ್ದಿದ್ರೆ ಬಿಡು, ನಮ್ಮ ಅಣ್ಣನೇ ಚೆನ್ನಾಗಿದ್ದಾನಲ್ಲ, ಚೆನ್ನಾಗಿರಲಿ ಅಂತ ಹೇಳಿ ಖುಷಿ ಪಡ್ತಿದ್ದೆ. ನೀನು ಹೊಟ್ಟೆ ಊರಿಗೆ ತಾನೇ ಬಂದು ಹೇಳ್ತಾ ಇರೋದು. ಅಯ್ಯೋ ತಗ, ಅಣ್ಣ ತಮ್ಮಂದ್ರ ಸಂಬಂಧ ಯಾವತ್ತೋ ಮುರಿದೋಗೈತಿ. ಅವರಿಬ್ರು ಹೆಂಗಿದ್ರು ಅಂತಂದರೆ ರಾಮ ಲಕ್ಷ್ಮಣದ ಥರ ಇದ್ದರು. ಅವರಿಬ್ರು ಅಣ್ಣ ತಮ್ಮಗಳ ಸಂಬಂಧ ಮುರಿದೋಗೋದಕ್ಕೆ ಕಾರಣ ನೀನೇನೆ. ನೀನು ಬಂದಾಗಿಂದನೇ ಅವ್ರು ದೂರ ಆಗಿದ್ದು. ಮುಂಚೆ ಹೆಂಗಿದ್ರು ಗೊತ್ತಾ? ನಾನು ಬಂದಾಗ ಅಣ್ಣನ ಮಾತು ತಮ್ಮ ಮೀರ್ತಿರ್ಲಿಲ್ಲ, ತಮ್ಮನ ಮಾತು ಅಣ್ಣ ಮೀರ್ತಿರ್ಲಿಲ್ಲ. ಇಬ್ಬರು ರಾಮ ಲಕ್ಷ್ಮಣನ ಥರ ಇದ್ದವ್ರು ಅವರು. ಅಂಥವ್ರನ್ನ ದೂರ ಮಾಡಿದವಳು ನೀನೇ ಕಣೆ, ಮನೆ ಆಳಿ ನೀನೇ. ಬಿಡು ಸಂಗೀತ, ಹೋಗ್ಲಿ ಸುಮ್ಕಿರ್. ನಾವೇನು ಅವರೆಲ್ಲ ಹೇಳಿದ್ರೆ ಹೆಂಗೆ ಕೇಳಲ್ಲ, ಅವರೆದ್ರಿಗೆ ಹೇಳ್ತಾ ಇದೀವಲ್ಲ. ಹೇಳಪ್ಪ, ನಮ್ಗೆ ಅವೆಲ್ಲ ಹೇಳಕ್ಕೆ ಬರಬೇಡ್ರಿ. ನಮ್ಗೆ ಅವ್ರು ಅವತ್ತು ಕೆಲಸ ಕೊಟ್ಟವ್ರೆ, ನಾವು ಅದರಿಂದ ಒಂದು ತನ್ನ ಉಂಡಿದ್ದೀವಿ, ನಾವು ನಮ್ಮ ಸಾಲ ಎಲ್ಲ ತೀರ್ಸ್ಕೊಂಡಿದ್ದೀವಿ, ನಮ್ಗೆ ಒಳ್ಳೇದಾಗೈತೆ. ನಾವು ಇನ್ಮೇಲಿಂದ ಅಂತೂ ನೀವೇನು ಹೇಳಿದ್ರು ನಾವು ಕೇಳಲ್ಲ. ಸಂಗೀತ, ಅವ್ರ ಎದುರಿಗೆ ಹೇಳ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ರು ನಾವು ಕೇಳೋ ಅಂತಾರಲ್ಲ ಕಣಮ್ಮ. ನಮಗೆ ಗೊತ್ತೈತೆ ಯಾರು ಮಾತು ಕೇಳಬೇಕು, ಯಾರು ಮಾತು ಬಿಡಬೇಕು ಅಂತ. ನಾವು ಇಂಥ ಜನಗಳು ತುಂಬ ನೋಡಿದ್ದೀವಿ. ನಾವು ಹೇಳಿದ್ದು ನಿಮ್ಮ ಒಳ್ಳೇದಕ್ಕೇನೆ ಬಿಡಿ. ನಿಮಗೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೇನು. ನಡಿ ಮನು, ಯಾರಿಗೇನು ಹೇಳಿದ್ರೆ ಏನಕ್ಕೆ ಬಂದಂಗೆ ನಡಿ. ಇವ್ರಿಗೆ ಬುದ್ಧಿ ಇಲ್ಲ. ಇವರು ಕತ್ತೆ ಮಾಡ್ದಂಗೆ ಮಾಡಿ ಕತ್ತೆ ಮಾಡ್ದಂಗೆ ಮಾಡಿ ಕೊಡ್ತಾರೆ, ಅವ್ರು ಮುಂದೆ ಬರೀತಾರೆ. ಇವ್ರು ಮಾಡೋರು ಹಿಂಗೆ ಇರ್ತಾರೆ ಇಂಥ ಮನೆಯಲ್ಲಿ. ಅವರು ಕೆಲಸ ಮಾಡಿಸೋರು ಅವರು ಮುಂದುವರಿತಾ ಇರ್ತಾರೆ. ಮತ್ತು ಓನರ್ ಚೆನ್ನಾಗಿದ್ರೇ ಮತ್ತು ಲೇಬರ್ಸ್ಗಳೆಲ್ಲ ಚೆನ್ನಾಗಿರೋದು. ಅವ್ರು ಓನರ್ ಥರ ಇರ್ತಾರೆ ಕಣಮ್ಮ. ಇವಾಗ ಒಂದು ಕಂಪ್ನಿ ಓನರ್ ಅಂದಮೇಲೆ ಅವ್ರು ಓನರ್ ಥರನೇ ಇರ್ತಾರೆ. ನಾವು ಓನರ್ ಥರ ಇರ್ಬೇಕಂತಂದ್ರೆ ಅದು ಓನರ್ಗೂ ಲೇಬರ್ಸ್ಗೂ ಅದೇನೋ ವ್ಯತ್ಯಾಸನೇ ಇರಲ್ಲ. ನಾವು ಯಾಕೆ ಲೇಬರಾಗಿ ಕೆಲಸ ಮಾಡಬೇಕು ಅಂತಾರೆ. ನಾವು ಲೇಬರ್ ಥರ ನಾವು ಕೆಲಸ ಮಾಡ್ತೀವಿ. ಈಗ ಒಂದು ಕಂಪ್ನಿ ಮ್ಯಾನೇಜರ್ ಇದ್ದಾರೆ, ಕಂಪ್ನಿ MD ಇದ್ದಾರೆ ಅಂತಂದರೆ ಅವರು MDನೇ ಕಣಮ್ಮ. ಅವ್ರು MD ಆಗಿರೋದಕ್ಕೆ ನಮಗೆಲ್ಲ ಕೆಲಸ ಕೊಟ್ಟಿರೋದು. ಹಂಗೆ ತಿಳ್ಕೊಬೇಕು. ನಾವು ಅದ್ರಲ್ಲಿ ಬಟ್ಟೆ ಉರ್ಕೊಂಡ್ರೆ ನಾವು ಆ ಥರನೇ ಇರ್ಬೇಕಂದ್ರೆ ಆಗಲ್ಲದು. ನಾವು ಇನ್ನೊಂದು ಥರ ಮಾಡ್ಬೇಕಷ್ಟೇ. ದುಡ್ದು ಮಾಡ್ತೀವಿ ಅನ್ನೋದೊಂದು ಸ್ವಲ್ಪ ಛಲ ಇರ್ಬೇಕು ಅಷ್ಟೇ. ನೋಡಿ, ಬಟ್ಟೆ ಉರ್ಕೊಂಡ್ರೆ ಏನಾಗೋದಿಲ್ಲ ಕಣಮ್ಮ. ನಡಿ ಮನು, ಯಾರಿಗೇನು ಹೇಳೋದಲ್ಲ ಈ ಕಾಲ. ಅವ್ರು ನೋಡಿ ಹೆಂಗೆ ಮಾತಾಡ್ತಾರೆ. ಮತ್ತೆ ಹಿಂಗೆ ಮತ್ತೆ ಒಬ್ರಿಗೆ ಕೆಟ್ಟದ್ದು ಮಾಡಕ್ಕೆ ಬಂದರೆ ಸರಿಯಾಗಿ ಉಗುಳ್ತಾರೆ ಅನ್ನೋದು ಸ್ವಲ್ಪ ಭಯ ಇರಬೇಕು. ನಮ್ಮ ಸುದ್ದಿಗೆ ಏನೋ ಬಂದರೆ ನಿಮ್ಮ ಗಂಡ ಹೆಂಡ್ತಿ ಇಬ್ರು ನೋಡಿ ಸರಿ ಇರಲ್ಲ. ನಾನು ಏನೋ ಮಾತಾಡೋದಕ್ಕಂತ ಬಂದೆ, ಸಿಗಿ ಬಿದ್ದಿದ್ದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಕಿವಿಯಾರೆ ಕೇಳಿಸ್ಕೊಂಡಿರೋದಕ್ಕೆ ಮಾತಾಡ್ತಿರೋದು. ನಾನು ಒಬ್ರು ಹೇಳಿದ್ರು ಕೇಳ್ತಾ ಇರಲಿಲ್ಲ ನಾನು. ಕಿವಿಯಾರೆ ಕೇಳಿಸ್ಕೊಂಡು ಸುಮ್ಮನಿರೋ ಅಂಥವಳಲ್ಲ ಈ ಸಂಗೀತ. ನಮ್ಮ ಸುದ್ದಿಗೆ ಏನಾದರೂ ಬಂದರೆ ನಿನಗಿರೋ ಗ್ರಾಚಾರ. ನನ್ನ ಸುದ್ದಿ ಎಲ್ಲಾದರೂ ಮಾತಾಡೆ, ಇನ್ನು ನೋಡ್ತೀನಿ. ಬಿಟ್ಟು ಸಂಗೀತ ಅತ್ಲಾಗ ಹೋದ್ರು ಹೋಗ್ಲಿ. ಹೊಟ್ಟೆ ಊರಿಗೆ ಬಂದವ್ರೆ ಮಾತಾಡಕ್ಕೆ, ನಾವು ಅವ್ರ ಮಾತೆಲ್ಲ ಏನು ಕೇಳಲ್ಲ. ನೋಡು ಸುಗುಣಕ್ಕ ಹೆಂಗೆ ಮಾತಾಡ್ತಾರೆ ನೋಡು. ಅಲ್ಲ, ನಾವೆಷ್ಟು ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಇದ್ರೂ ಅವ್ರು ನಮಗೆ ಕೆಟ್ಟದ್ದೇ ಮಾಡೋದಕ್ಕೆ ಬರ್ತಾರೆ. ನಮ್ಮನ್ನು ಕಂಡ್ರೆ ಆಗಲ್ಲ ಅಕ್ಕ, ನಮ್ಮನ್ನು ಕಂಡ್ರೆ ಆಗಲ್ಲ. ನಾವು ಅವ್ರನ್ನೇನೇನು ಕೇಳೋದಿಲ್ಲ. ಹಂಗಂದ್ರೆ ನಮ್ಮನ್ನು ಕಂಡ್ರೆ ಹೊಟ್ಟೆ ಊರಿ. ಇವಾಗ ಇರೋ ಮನೆಯಲ್ಲಿ ಹಳೆ ಮನೆ ಇತ್ತಲ್ಲ ನಮ್ಮದು, ಅದರಲ್ಲಿ ಅರ್ಧ ಭಾಗ ಮಾಡೋದು ಬೇಡ, ಎಲ್ಲ ನಮಗೆ ಬರ್ಕೊಟ್ಬಿಡು ಅಂತ ಅವ್ರ ಅಣ್ಣ. ನೀನು ಅದು ಹೆಂಗೆ ಬಿಡ್ತಾರಮ್ಮ? ಯಾರು ಬಿಡಲ್ಲ. ಅಣ್ಣ ತಮ್ಮಂದ್ರು ಭಾಗ ಅಂದಮೇಲೆ ಯಾರು ಬಿಡಲ್ಲ ಕಣೆ ಸಂಗೀತ. ಅಂಗಡಿ ರೂಮ್ಗಳು ಕಟ್ಸೋಕ್ಕಾಗುತ್ತೆ ಹೇಳು? ರೋಡ್ ಸೈಡ್ ಐತೆ. ಅದೇ ಮತ್ತೆ ನಾನು ಬಿಡೋದಿಲ್ಲ. ನಾವು ಎಷ್ಟು ಅನುಸರಿಸಿದ್ದೀವಿ ಅಂದರೆ ನಿಜ ಅಷ್ಟು ಅನುಸರಿಸಿದ್ದೀವಿ. ಕೆಲಸ ಕೊಡ್ದಿಲ್ಲದೆ ಒಳ್ಳೇದಾಯ್ತು. ಕೆಲಸ ಕೊಟ್ಟಿಲ್ಲ ಅವ್ರ ಅಣ್ಣ. ನಾನಿನ್ನು ಬಿಡಪಾತ್ಲಾಗ ಹೋದ್ರೂ ಹೋಗ್ಲಿ ಕೊಡು ಅಂತ ಹೇಳಿದ್ರು ಇವ್ರು ಬುದ್ಧಿ ತಿಳ್ಕೊಂಡು ಅದಕ್ಕೆ ಕೊಟ್ಟಿಲ್ಲ. ಮತ್ತೆ ಅವ್ನು ಹೆಂಡ್ತಿಯಿಂದನೇ ಹೋದ. ಹೆಂಡ್ತಿಯಿಂದ ಹೋಗಿ ಅಲ್ಲೇ ಇದ್ದಾನೆ. ಅಲ್ಲೇ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಸಾಕರಿ ಮಾಡಿಕೊಂಡು ಅಲ್ಲೇ ಇದ್ದಾನೆ. ಅವನಿಗೆ ಹಂಗಿದ್ರೇ ಮರ್ಯಾದೆ. ಅವರು ಕಷ್ಟಪಟ್ಟು ದುಡಿಯೋದಕ್ಕೆ ಇಷ್ಟಪಡಲ್ಲ. ಅವರು ಮಾಡೋರ್ಗೆ ಹಲ್ವಾರು ಕೆಲಸ. ಇಷ್ಟು ದಿನ ಆದರೂ ಕೆಲಸಕ್ಕೆ ಹೊಲ್ದಾಡ್ಬೇಕಾ? ಮಾಡಬೇಕಪ್ಪ ಏನಾದ್ರೂ ಸಿಕ್ಕಿರೋ ಕೆಲಸಗಳನ್ನ. ಆರಾಮಾಗೆ ಮೈ ನೋವಿಲ್ದಾಗ ಬರೋದಾಗಬೇಕು. ದುಡ್ಡು ಚೆನ್ನಾಗಿ ದುಡ್ಡು ಬರೋದಾದರೆ ಮಾಡ್ತೀವಿ ಅಂತಾರೆ. ಜಾಸ್ತಿ ಒಂದು ದಿವಸಕ್ಕೆ 1 ಲಕ್ಷ. ಅವಾಗ ಹಂಗೆ ನಮ್ಮ ಮಾವ ತಿಂಗಳಿಗೆ 1 ಲಕ್ಷ 2 ಲಕ್ಷ ದುಡ್ಡು ಮಾಡ್ಬೋದು. ಲಕ್ಷ ಬಿಸ್ನೆಸ್ ಮಾಡೋ ಅಂಥದ್ದು ಕೆಲಸ ಮಾಡೋದು ನಮ್ಮ ಮಾವ ಅಂತ ಹೇಳಿ ಅದಕ್ಕೆ ಅವಾಗ ಕಂಪ್ಯೂಟರ್ ಸೆಂಟರ್ ಬೇಗ ಕೊಟ್ಟು ಹೊರಟೋಗಿದ್ದು. ಕಂಪ್ಯೂಟರ್ ಸೆಂಟರ್ ಬೇಗ ಕೊಟ್ಟೋಗಿದ್ದು ನನಗೆ ಒಳ್ಳೆಯದೇ ಆಯಿತು. ಹೆಂಗೋ ನನ್ನ ತಂಗಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಯಿತು ನಾವು.
ಅವ್ರು ಹೇಳಿದ್ರು ಅಂತ ಹೇಳಿ ನಾವೇನೋ ಹಂಗೆ ಮಾಡೋದಿಲ್ಲ ಬಿಡಮ್ಮ ಸಂಗೀತ. ನಮಗೆ ಗೊತ್ತೈತೆ ಇವತ್ತು ರಾಜು ನಮಗೆ ಕೆಲಸ ಕೊಟ್ಟವನೇ, ಆದ್ದರಿಂದ ನಮ್ಗೆ ಒಳ್ಳೇದಾಗೈತೆ. ನಾವು ಕರೆಕ್ಟಾಗಿ ಕೆಲಸ ಮಾಡ್ತೀವಿ, ಅವ್ನು ನಮಗೆ ಕರೆಕ್ಟಾಗಿ ನಮಗೆ ಸಂಬಳ ಕೊಡ್ತಾನೆ. ಅವ್ನು ನಮ್ದು ಈಗಳಮ್ಮ ಲೇಬರ್ಸ್ದು ₹1 ತಿಂದಿಲ್ಲ ಕಣಮ್ಮ. ಅದಕ್ಕೆ ಅವನಿಗೆ ದೇವರು ಚೆನ್ನಾಗಿಟ್ಟಿರೋದು. ಯಾರದೇ ಆಗಲಿ ಪಾಪ ಕಷ್ಟಪಟ್ಟು ಕೆಲಸ ಮಾಡೋರ್ದ ಹುಡುಗರ್ದಾಗಲಿ ₹100 ಹೆಚ್ಚು ಕಡಿಮೆ ಅವನು ಹೆಚ್ಚು ಕಡಿಮೆ ಮಾಡೋದಿಲ್ಲ ಯಾವತ್ತೂ. ಅಣ್ಣ, ನಾನು ಯಾವತ್ತೂ ಕೆಲಸ ಮಾಡಿಸ್ಕೊಂಡ್ಮೇಲೆ ಸರಿಯಾಗಿ ಅವ್ರಿಗೆ ಸಂಬಳ ಕೊಡಬೇಕು. ಅವ್ರದ್ದು ₹1 ತಿನ್ನಬಾರ್ದಣ್ಣ. ಅವ್ರು ಕಷ್ಟಪಟ್ಟು ಕೆಲಸ ಮಾಡಿಕೊಟ್ಟವ್ರೆ ನನಗೆ ಅಂತಂದಮೇಲೆ ಅವ್ರು ತಿನ್ನಬಾರ್ದು ಅಂತ ಅವನದೇ ₹100 ಹೋದ್ರೂ ಪರವಾಗಿಲ್ಲ ಕಣಮ್ಮ. ಹುಡುಗರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಬದಕ್ಕೆ ಅವ್ನು ಇವತ್ತು ಅಷ್ಟೊಂದು ಜನ ಹುಡುಗರನ್ನ ಇಟ್ಕೊಂಡು ಇವತ್ತು ಕೆಲಸ ಮಾಡಿಸೋದಕ್ಕೆ ಸಾಧ್ಯ ಆಗ್ತಿರೋದು. ಇಲ್ಲಾಂತಂದ್ರೆ ತುಂಬ ಕಷ್ಟ ಆಗೋದು. ಅದು ಸುಮ್ಮನೆ ಡೆಕೋರೇಷನ್ ಅಂದರೆ ಸುಮ್ಮನೆ ಅಲ್ಲ ಕಣಮ್ಮ, ತುಂಬ ಕಷ್ಟ ಆಗ್ಬಿಡೋದು. ಇವತ್ತು ಹುಡುಗರೆಲ್ಲ ಒಂತಾಗೆ ಎಷ್ಟು ನಿಯತ್ತಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಅವನು ಅಷ್ಟೇ ಚೆನ್ನಾಗೇ ನೋಡ್ಕೊಳ್ತಾನೆ ಅವ್ರನ್ನ. ಇಂಥವ್ರು ಹಿಂಗೆ ಹೋಗ್ತಿರ್ತಾರೆ ಧರಣಿ ಅಣ್ಣ. ಯಾವಾಗ್ಲೂ ದೇವ್ರ ಬಲ ಇರಬೇಕು. ನಮಗೆ ದೇವ್ರ ಬಲ ಐತೆ ಅಷ್ಟೇ ಸಾಕು. ಇನ್ನು ಇವ್ರದ್ದೆಲ್ಲ ಏನು ಬಲ ಬೇಕಾಗಿಲ್ಲ ನಮಗೆಲ್ಲ. ದೇವ್ರ ಬಲ ಇದ್ದರೆ ಸಾಕು, ಸುಮ್ಮನಿರು. ರಾಜು ಚೆನ್ನಾಗಿ ಕೆಲಸ ಮಾಡಿಸ್ತಾನೆ, ಅವ್ನು ಚೆನ್ನಾಗಿ ದುಡಿತಾನೆ. ಅದಕ್ಕೆ ನೋಡಿ ಹೊಟ್ಟೆ ಹುರ್ಕೊಂತಾರೆ ಇವರು. ಇವ್ರ ಕೈಲಿ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ, ಏನಿಲ್ಲ. ಮಾಡ್ತಾರಾ? ಇವಾಗ ಅದನ್ನ ಒಂದು ಕೆಲ್ಸಕ್ಕೆ ಹೋಗ್ತಾನೆ ಇವನು. ಹೋದ್ಮೇಲೆ ಅಲ್ಲಿ ಯಾವುದಾದ್ರೂ ಒಂದು 10,000 ಸಂಬಳ ಬತ್ತಿದಂಗೆ ಅದನ್ನ ಇಟ್ಕೊಂಡು ಒಂದು 10 ದಿನ ಆರಾಮಾಗಿ ಮಜಾ ಮಾಡೋದು. 10,000 ಸಂಬಳ ತಂದವನೆ ಅಂದರೆ ದಿನ 1,000 ಖಾಲಿ ಮಾಡಿಬಿಡೋದು. ಕೂತ್ಕೊಂಡು ಅದು ಇದು ತರಿಸಿ, ಚಿಕನ್ ಮಟನ್ ತರಿಸಿ ತಿಂದು ಅದು ಮುಗಿಯೋವರೆಗೂ ಆರಾಮಾಗಿ ಮನೆಯಲ್ಲಿ ಹೆಂಡ್ತಿ ಮಗ ಇಬ್ಬರಳು ಮಲ್ಕೊಂಬೋದು. ಆರಾಮಾಗಿ ಮನಿಕೊಂಡು ಆಮೇಲೆ ತಿರುಗಿ ಇನ್ನೊಂದು ಕೆಲಸ ಹುಡ್ಕೊಳ್ಳೋದು. ಹಂಗೆ ಮಾಡ್ತಾನೆ ಅವನು. ಒಂದೇ ಹತ್ರ ಕೆಲಸ ಮಾಡಲ್ಲ. ಹಂಗೆ ಮಾಡೋರ್ಗೆ ಯಾರು ಕೆಲಸ ಕೊಡ್ತಾರೆ ಹೇಳಿ ಸುಗುಣಕ್ಕ? ಒಂದು ದಿವಸ ಹೋಗೋದು, 16 ದಿವಸ ಮನೆಗಿರೋದು. ಅವ್ರಿಗೀಗ 10,000 ಬಂದೈತೆ ಅಂದರೆ ಸಾಕು, ನಮಗೇನು ಮಸ್ತ್ ಆಗುತ್ತೆ ಅಂತ ಹೇಳಿ ಅದ್ರಾಗೆ ಒಂದು ಬಿಲ್ಡಪ್ ತೋರಿಸ್ತಾರೆ. 10,000 ಸಂಬಳ ಬಂದೈತೆ ಅಂದರೆ ಅದಕ್ಕೇನೆ ಹಂಗೆ ಆಗೋದು. ಒಂದೇ ಹತ್ರ ಕೆಲಸ ಮಾಡ್ಕೊಂಡು ಹೋದ್ರೆ ನಾವು ಇವತ್ತೆಷ್ಟು ನನ್ನ ಗಂಡ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವರು. ಎಷ್ಟು ಅವರು ಬೆಂಗ್ಳೂರಿಗೆ ಹೋದರೆ ಎಷ್ಟು ನಿದ್ದೆ ಕಟ್ಕೊಂಡ್ರು. ರಾತ್ರಿ ಟೈಮ್ ಡೆಕೋರೇಷನ್ ಮಾಡಬೇಕಾದ್ರೆ ಎಲ್ಲ ಅಷ್ಟು ಹುಡುಗರನ್ನೆಲ್ಲ ಕೈಯಾಗಿ ಇಟ್ಕೊಂಡು ಅವ್ರದ್ದು ₹100 ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಆ ಹುಡುಗರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಊಟ ತಿಂಡಿ ಪ್ರತಿಯೊಂದು ಕೊಡಿಸ್ತಾರೆ ಸುಗುಣಕ್ಕ. ಎಲ್ಲ ಕೊಡಿಸ್ಕೊಂಡು ಅವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ಕೇನೆ ಇವತ್ತು ನಮಗೆ ಇಷ್ಟು ಒಳ್ಳೇದಾಗಿರೋದು. ಆ ಹುಡುಗರೆಲ್ಲ ಇರೋದ್ರಿಂದನೇ ನಮ್ಗೆ ಒಳ್ಳೇದಾಗಿರೋದು. ಇವನಂತೆ ಆಗಿದ್ರೆ ಯಾವುದೂ ಆಗ್ತಿರ್ಲಿಲ್ಲ. ನಾನು ಹೇಳಿದ್ನಪ್ಪ, ಕರ್ಕೊಳಪ್ಪ ನಿನ್ನ ತಮ್ಮ ಇದ್ದಾನೆ, ಮೊನ್ನೆ ಲೇಬರ್ಸ್ಗಳು ಬೇಕಾಗಿತ್ತು ಕರ್ಕೊಳಪ್ಪ ಅಂತ ಹೇಳಿದ್ರೆ ಬಿಡೋಣ ಅತ್ಲಾಗೆ ಅವನೇನೋಕ್ಕೆ ಅಂತ ಅವ್ನು ಒಪ್ಪೋದೇ ಇಲ್ಲ ಕಣಮ್ಮ. ಇವನು ಕರ್ಕೊಂಬಕ್ಕೆ ಯಾಕನ? ನಾನು ಎಷ್ಟು ಹೇಳ್ತೀನಿ, ಸುಮ್ಮನೆ ಯಾಕೆ ಬೇರೆಯವ್ರನ್ನೆಲ್ಲ ಕರ್ಕೊಂತ? ಬೇರೆಯವರೇ ವಾಸೆ ಕಡೆ ನಮ್ಮವ್ರಿಗಿನ ಸುಮ್ಮನಿರೇ, ನಿನಗೆ ಗೊತ್ತಾಗಲ್ಲ. ನಮ್ಮವ್ರಿಗಿನ್ನ ಬೇರೆಯವರೇ ವಾಸೆ. ಇವಾಗ ನನಗೆ ಹುಡುಗರೆಲ್ಲ ಎಷ್ಟು ಒಳ್ಳೆ ಹುಡುಗರು ಸಿಕ್ಕವ್ರೆ. ಇಂಥವ್ನೊಬ್ಬನ ಕರ್ಕೊಂಡು ಹೋಗ್ಬಿಟ್ರೆ ಅವರಿಗೆಲ್ಲ ಇಲ್ಲೂ ಕೊಟ್ಬಿಡ್ತಾನೆ. ಇವ್ನು ಒಳ್ಳೆಯವನಲ್ಲ, ಇವ್ನು ಬುದ್ಧಿ ಸರಿ ಇಲ್ಲ. ಅಲ್ಲೇ ನೋಡ್ಕೊಬಿಟ್ಟವ್ರು ಅವರು ರಾಜವರು. ಅದಕ್ಕೆ ಒಂದು ಮಾತ್ರ ಹತ್ತಿರಕ್ಕೆ ಸೇರಿಸಲ್ಲ. ಸರಿಯಾಗಿ ಹುಡುಗದೆ ನೋಡು, ನನ್ನ ಸುದ್ದಿಗೆ ಏನಾದರೂ ಬಂದರೆ ಸರಿ ಇರಲ್ಲ ಅಂತ ಹೇಳಿ ನಾನು ಇಲ್ಲೇನಕ್ಕೋ ಬಂದಿದ್ದೆ ಈ ಅಣ್ಣನ ಹತ್ರ ಮಾತಾಡೋಣ ಅಂತ ಹೇಳಿ. ಸರಿಯಾಗಿ ಸಿಗೆ ಬಿದ್ರು. ಅದಕ್ಕೆ ಕಿವಿಯಾರ ಕೇಳಿಸ್ಕೊಂಡು ಸುಮ್ಮನೆ ಇರಬಾರ್ದು ಅಂತ ಹೇಳಿ ಸರಿಯಾಗಿ ಉಗ್ದಿ ಕಳಿಸ್ತೆ ನೋಡು. ಅಲ್ಲ, ಹಿಂಗೆ ಮಾಡೋರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಮ್ಮ ಮನೆಯವ್ರು ಇವತ್ತು ನಿಜ ಹೇಳ್ಬೇಕಂದ್ರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇವ್ರು ಹೆಂಗೆ ಅಂತಂದ್ರೆ ಇವ್ನು ಏನಾದರೂ ಕೆಲಸಕ್ಕೆ ಹೋಗ್ತಾನೆ. ಈಗ 10 ವರ್ಷ ಆಗೈತೆ, ಇನ್ನೂ ಇವ್ನಿಗೆ ಕೆಲಸ ಸಿಕ್ಕಿಲ್ವಾ, ಭಾಳ ದಿವಸ ಆಯಿತು ಇವ್ನಿಗೆ ಇನ್ನೂ ಕೆಲಸ ಇಲ್ವಾ ಅಂತ ಹೇಳಿ ನೀವೆಲ್ಲ ಕೇಳ್ಬೋದು. ಮನುಗಿನ್ನೂ ಕೆಲಸ ಇಲ್ಲ ಅಂತ ಹೇಳಿ.